ಹಿಡ್ಕೆಲ್ಲ ಫೋನ ಕುಡ್ದ ಅಷ್ಟೊತ್ತಿಂದ ಒಟ್ಟಿ ನನ್ ಜೊತೆ ಹಿಡ್ಕೆಲ್ಲ ಇವಾಗ ಫೋನ ಮಾತಾಡ್ಬೇಕು. ಲೈವ್ ಅಲ್ಲ ನಾನೇನೋ ಮಾತಾಡ್ಬೇಕು. ಹಿಡ್ಕೆಲ್ಲ ಹೋಗಿ ಮಾತಾಡಪ್ಪ. ಹೋಗಿದ್ಯಾ? ಎಲ್ಲರೂ ಗುಡ್ ಮಾರ್ನಿಂಗ್, ಸ್ವೀಟ್ ಡ್ರೀಮ್ಸ್. ಲೈಫ್ ಅಲ್ಲಿ ಫಸ್ಟ್ ಅಂಡ್ ಲಾಸ್ಟ್ ಅಂಡ್ ಫಸ್ಟ್ ಟೈಮ್ ನಾನು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಕಾರಣ ಇಷ್ಟು ದಿವಸ ನಾನು ಪ್ರಾಣಿಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡಿದ್ದ ನನ್ ಚಪ್ಪಲಿ ಕಾಣಿಸ್ತಾ ಇಲ್ಲ. ನನ್ ಚಪ್ಪಲಿ ಕಾಣಿಸ್ತಾ ಇಲ್ಲ. ಮಾದಪ್ಪನ ಜಾತ್ರೆಯಲ್ಲಿ 3000 ಜನರ ಮಧ್ಯೆ ನನ್ ಚಪ್ಪಲಿ ಬಿಟ್ಟಿದ್ದ ಅವಾಗ ತೀರ್ಸೋಗಿರಿಲ್ಲ. ಪೀರಪ್ಪನ ಜಾತ್ರೆಯಲ್ಲಿ 6000 ಜನರ ಮಧ್ಯೆ ನನ್ ಚಪ್ಪಲಿ ಬಿಟ್ಟಿದ್ದ ಅವಾಗ ತೀರ್ಸೋಗಿರಿಲ್ಲ. ಆದ್ರೆ ಇವಾಗ ನಾನು ನಮ್ ಫ್ರೆಂಡು ಇಲ್ಲಿ ಎಣ್ಣೆ ಹೊಡಿಯೋಣ ಅಂತ ಗದ್ದೆಗೆ ನೀರೈಸ್ಬಿಟ್ಟು ಬಂದಿದ್ರೆ ನಾವು ಟೈಟ್ ಆಗಿ ಒಂದೇ ಕಾಯ್ಕೊಂಡಿದ್ದು ಯಾವನ ಕಳ್ಳನ್ ಮಗ ನಮ್ ಚಪ್ಪಲಿ ಕದ್ಕ ಹೋಗವನೆ ಅವನ ಅಕ್ಕನ್ ಹೊಡಿತೀನಿ. ನನ್ ಚಪ್ಪಲಿ ಕದ್ದಿರೋನ ಹೊಡಿತೀನಿ. ಮಗಳ ಬೇಡ, ನನ್ ಬಗ್ಗೆ ನಿಮ್ಗಿನ್ನು ಗೊತ್ತಿಲ್ಲ. ನನ್ ಚಪ್ಪಲಿ ಯಾವನ್ ಕದ್ದಿದ್ರಿ ತಂದ್ ಕೊಟ್ಬಿಡ್ರಿ. ಬೇಡ, ನನ್ ಬಗ್ಗೆ ನಿಮ್ಗಿನ್ನು ಗೊತ್ತಿಲ್ಲ. ನನ್ ಫ್ರೆಂಡ್ ಕೇಳಿರ್ಬೇಕ್ರೆ ಹೇಳ್ತಾನೆ ನಾನು ಎಷ್ಟು ಕೆಟ್ಟವನು ಅಂತ ನಿಮ್ಗಿನ್ನು ಗೊತ್ತಿಲ್ಲ. ನನ್ ಕೋಪ ಬಂದ್ರೆ ನಾನು ಸಟ್ಟೆ ಹೋಯ್ತೀನಿ. ಅಷ್ಟೊಂದು ಕೆಟ್ಟವನು ನನಗೆ ಗೊತ್ತಾ ಗೊತ್ತಾ? ಮುದವೆ ನೀನ್ ಚಪ್ಲಿನ ಯಾವಲ್ಲ ಎದ್ಕೊಳಕ್ ಬರ್ತಾನೆ. ಯಾವ್ದೋ ನಾಯಿ ಕತ್ಕೊಂಡೋಗಿ ಪದೇ ಬಿಟ್ಟಿರ್ಬೇಕು. ನಾನೇ ತಂದ್ಕೊಡ್ತೀನಿ ಕಣೋ. ಕಿತ್ತೋಗಿರೋ ಚಪ್ಲಿಗೆ ಯಾಕೋ ಕಾಟ ಕೊಡ್ತಿದ್ಯಾ? ಬಾರ್ಲೇ ಕಿತ್ತೋಗಿರೋ ಚಪ್ಲಿ ಮುದವೆ ಇದೆ ಚಪ್ಲಿ ನಾವು. ಆ ಚಪ್ಲಿ ಇತಿಹಾಸ ಗೊತ್ತ ನಿನ್ಗೆ? ಆ ಚಪ್ಲಿ ಇತಿಹಾಸ ಗೊತ್ತಲ್ಲ ನಿನ್ಗೆ? ಗೊತ್ತಿಲ್ಲ ಹೇಳಪ್ಪ. ಹಳೆ ಕಾಲದಲ್ಲಿ ಮೈಸೂರಾದ್ರು ಬೇಟೆಗೆ ಅಂತ ಕಾಡ್ಕೊಟ್ಟಾಗ ಅವ್ರು ಕೂತಿದ್ ದಾರಿ ಮಧ್ಯದಲ್ಲಿ ಈಟು ಬಂದ್ಬಿಟ್ಟು ಕಾಡಲ್ಲೆಲ್ಲ ಅಡ್ಡದಿಡ್ಡಿ ಓಡಾಡ್ತಿದಂತೆ. ಪಕ್ಕದ ಕೆರೆ ಬೆಲೆ ಕುರಿ ಮೇಯಿಸಿದ್ ನಮ್ ತಾತ ಕುದುರೆನ ಹಿಡಿದು ರಾಜನ್ನ ಕಾಪಾಡಿದ್ಕ ಬರೀ ಕಾಲಲ್ಲಿ ನಮ್ ತಾತನ್ಕ ಬಹುಮಾನವಾಗಿ ಬಂದ ಚಪ್ಲಿಕೆನೋ ಅದು. ನೆನಪು ಕಣೋ. ಮಗನೇ, ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ರೆ ತಾತನ್ ಚಪ್ಪಲಿ ಮೆಟ್ಟಬೇಕು ಅಂತ ಬದುಕ್ತವ್ನು ಕಣ ನಾನು. ನಿಂಗ್ ಗೊತ್ತಾ? ಗೊತ್ತಿಲ್ಲ ಕಣಪ್ಪ. ಗೊತ್ತಾ? ಗೊತ್ತಿಲ್ಲ. ನನ್ನ ತಬ್ಲಿಯ ಮಾಡಿ ನನ್ನ ಚಪ್ಪಲಿಯ ಕದ್ದು ಹೊಂಟು ಅನ್ನಲ್ಲ. ನಾನು ಈಗ ಏನು ಮಾಡನೆ? ನಮ್ಮ ತಾತ ಕನಸಲ್ಲಿ ಬಂದು ನನ್ನ ಚಪ್ಪಲಿ ಎಲ್ಲ ಅಂತ ಕೇಳಿದ್ರೆ ನಾನು ಏನು ಹೇಳನೆ? ಮಗ 90 ಮಿಕ್ಕಿದ್ಯಾ? ಇಲ್ಲ ಕಣ್ ಬಗ್ಲ ಸಾಕು, ಬಾ ಹೋಗೋಣ ಮನೆಗೆ. ಯಾವ ಮನೆಗೆ? ನಾನು ಸಾಯ್ದಿಲ್ಲ ಕೇಳೋ. ಒಳ್ಳೆ ನಾನು ಸಾಯ್ದಿಲ್ಲ. ಇವತ್ತೇ ಡಿಸೈಡ್ ಬರ್ದಿಡ್ಕೊ ಮಚ್ಚ. ಅಂತಮ್ಮ, ನನ್ನ ಚಪ್ಪಲಿಯ ಕದ್ದಿರೋನು ಪ್ರಪಂಚದ ಯಾವ್ದೇ ಮೂಲೆಯಲ್ಲಿದ್ರೆ ಆ ಬೆಟ್ಟ ನಂದು. ಯಾರಪ್ಪಿ ಬಾರೋ. ನಾನು ಎದುರುಬೇಡ. ಯಾರು? ನಾನು ದೆವ್ವ. ದೆವ್ವ ಕಣ, ಬಾರಲೇ ಗುರು. ಬಾಸ್ ಗುರು, ಬಾಸ್ ನಿನ್ ಜಾಗ ಅಂತ ಗೊತ್ತೇ ಇಲ್ಲ. ಮಲಗ್ಬೇಕನ್ಸುತ್ತೆ ಏನೋ. ಒಂದ್ 2 ನಿಮಿಷದ ಕೆಲ್ಸ ಮುಗಿಸ್ಕೋಗ್ಬಿಟ್ಟು 1-2 ನಿಮಿಷ. ಬಾಸ್ ಬಾಸ್, ನಾನು ಅದಕ್ಕೋಸ್ಕರ ಬರ್ಲಿಲ್ಲ. ನಿನ್ ಚಪ್ಲಿ ನನ್ನ ಹತ್ರನೇ ಐತೆ. ಅಯ್ಯೋ ತಾತ, ತಾತ, ತಾತ ಇಲ್ಲೇ ಇದೆಯಾ? ತಾತ, ತಾತ ಇವಾಗ ಹೇಳು, ನನ್ ಚಪ್ಲಿ ಕದಿಗೆ ನಿನ್ಗೆ ಯಾರ ಡೀಲ್ ಕೊಟ್ಟಿದ್ರಾ? ಡೀಲ್ ಕೊಟ್ಟಿದ್ರಾ? ಇಲ್ಲ. ಮತ್ತೆ ಹಾಕದ್ದೆ? ಮತ್ತೆ ಹಾಕದ್ದೆ? ನೀನು ಫೇಸ್ಬುಕ್ ಅಲ್ಲಿ ಲೈವ್ ಬರ್ಲಿ ಅಂತ. ಯಾರು ಫೇಸ್ಬುಕ್ ಯಾರು ಫೇಸ್ಬುಕ್ ಬ್ರೋ? ನಾನ್ ಫೇಸ್ಬುಕ್ ಲೈವ್ ಹೋಗೋದಕ್ಕೂ ನೀನ್ ನನ್ ಚಪ್ಪಲಿ ಕದಿದ್ಕು ಏನಪ್ಪ ಸಂಬಂಧ? ನನ್ನ ಸಾವಿನ ಚರಿತ್ರೆನ ಈ ಜನಗಳಿಗೆ ಹೇಳ್ಬೇಕು. ಅಂತಮ್ಮ ಮಜ ಇದಾ? ಸಾವನ್ ಸೇರಿದ್ರೆ ಜೀವನ್ ಸೇರಿದ್ರೆ ಕೇಳಿದ ಸಾವನ್ ಸೇರಿದ್ರಲ್ಲೋ. ಬ್ರೋ ಆಯ್ತು, ಈಗ
ನಾನು ನನ್ ಚಪ್ಲಿಗಿದ್ರೆ ಫೇಸ್ಬುಕ್ ಲೈವ್ ಬಂದೇ ಬತ್ತೆ ಅಂತ ನಿನ್ಗೆ ಹೆಂಗ್ ಗೊತ್ತು? ಈಗಿನ ಜಮಾನ್ದವ್ರು ಏನೇ ಕಳ್ಕೊಂಡ್ರು ಏನೇ ಪಡ್ಕೊಂಡ್ರು ಎಫಿ ಲೈವ್ ಬರೋದ್ ಕಾಮನ್ನು. ಅದಕ್ಕೆ ಅಮ್ಮ ಚಪ್ಲಿ ಸಿಕ್ತು. ಸೇ ಗುರು ಮಂಟ ಆಯ್ತು ಅಂತಮ್ಮ. ಮಚ್ಚ ಗುರು ಒಂದು ಏನ ಕೇಳಕ್ಕೆತ್ತವನೆ ಏನ್ ಚಪ್ಪಲಿ ತಗೊಂಡ್ರ ಮಚ್ಚ. ಗುರು ಆಯ್ತು ಅದ್ ಏನ್ ಹೇಳ್ತಾರೆ ಹುಚ್ಚೋದ್ಬಿಟ್ಟು ಬರ್ತೀನಿ. ಅಷ್ಟ್ರಲ್ಲಿ ನಿನ್ ಸಾವಿನ ಚೇತ್ರ ಏನಂತ ಹೇಳ್ಕೊಬಿಡಪ್ಪ. ಅಂತಮ್ಮ 1-2 ನಿಮಿಷ ನನಗೋಸ್ಕರ ಮಚ್ಚ. ಒಂದ್ 2 ನಿಮಿಷ ಹುಚ್ಚೋದ್ಬಿಟ್ಟು ಬಂದ್ಬಿಡ್ತೀನಿ. 1-2 ನಿಮಿಷ. ಗುರುವೇ ಅಣ್ಣ ದೇವಣ್ಣ ಅದೇನ್ ಹೇಳ್ಬೇಕು ಹೇಳ್ಬಿಟ್ಟು ದಯವಿಟ್ಟು ಬೇಗ ಹೊಟ್ಟೋಗ್ಬೇಡ. ನನಗೆ ಜೀವ ಏನಾದ್ರೂ ತೈತೆ ಶುರು ಮಾಡೋಣ. ಏನ್ ದೆವ್ವ ಎಫ್ ಲೈವ್ ಬಂದಿದೆ ಅಂತ ಎಲ್ರಿಗೂ ಆಶ್ಚರ್ಯ ಆಗ್ತಿದ್ಯಾ? ಇವಾಗ ನಾನ್ ದೆವ್ವಾನೇ, ಆದ್ರೆ 1 ವರ್ಷದಿಂದ ನಾನು ನಿಮ್ ತರನೇ ಒಬ್ಬ ಮನುಷ್ಯ. ಕಷ್ಟಪಟ್ಟು ಓದಿ PUC ಎಕ್ಸಾಮ್ ಬರ್ದೆ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸು ಅಂತ ಒಳ್ಳೆ ರಿಸಲ್ಟ್ ಬಂತು. ಅಪ್ಪ ಅಮ್ಮ ತುಂಬಾ ಖುಷಿ ಪಟ್ರು. ಅದೇ ಖುಷಿನಲ್ಲೇ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟ್ರಿಪ್ಗೆ ಅಂತ ಹೊರಗಡೆ ಹೋಗಿದ್ವಿ. ಪಾರ್ಟಿ ಮಾಡಿ ಕುಡ್ದು ತಿಂದು ಫುಲ್ ಎಂಜಾಯ್ ಮಾಡಿದ್ವಿ. ಅಲ್ಲೊಂದ್ ಜಾಗದಲ್ಲಿ ತುಂಬಾ ಸುಂದರವಾಗಿರೋ ಆಳವಾಗಿರೋ ಜಾಗ ಕಾಣಿಸ್ತು. PUC ಪಾಸ್ ಆಗಿದ್ದಕ್ಕೆ ಅಪ್ಪ ಕೊಡ್ಸಿರೋ ಮೊಬೈಲ್ ಬೇರೆ ಕೈಯಲ್ಲಿತ್ತು. ಆ ಜಾಗ ತುದಿಲ್ ನಿಂತ್ಕೊಂಡು ಸೆಲ್ಫಿ ತೆಗೆದು FB DP ಹಾಕಿದ್ರೆ ತುಂಬಾ ಲೈಕ್ಸ್ ಬರುತ್ತೆ. ನಾನ್ ಲವ್ ಮಾಡ್ತಾರೋ ಹುಡುಗಿ ಅದನ್ನ ನೋಡಿ ಇಂಪ್ರೆಸ್ ಆಗ್ತಾಳೆ ಅಂತ ಸೆಲ್ಫಿ ತಗೊಳಕ್ ಹೋಗಿ ಕಾಲ್ ಜಾರ್ ಬಿಟ್ಟು ಸತ್ತೋಗ್ಬಿಟ್ಟೆ. ಈ ವಿಡಿಯೋ ನೋಡ್ತಾರ ಎಲ್ರಲ್ಲೂ ನಾನು ಕೈ ಮುಗಿದು ಕೇಳ್ಕೊತೀನಿ, ನೀವು ಸೆಲ್ಫಿ ತಗೊಳ್ಳೋದನ್ನ ಇಷ್ಟಪಟ್ರೆ ಸೆಲ್ಫಿ ತಗೊಳ್ಳಿ. ಆದ್ರೆ ಅಪಾಯಕಾರಿ ಜಾಗಗಳಲ್ಲಿ ಸೆಲ್ಫಿ ತಗೊಳ್ಳೋದನ್ನ ಯಾರು ಇಷ್ಟ ಪಡಬೇಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಜೀವನನೇ ಕೈ ತಪ್ಪೋಗುತ್ತೆ. ಅದಕ್ಕೊಂದು ಉದಾಹರಣೆನೇ ನಾನು. ಕೇವಲ ಲೈಕು ಕಮೆಂಟು ಸಿಗೋ ಸೆಲ್ಫಿಯಿಂದ ಲೈಫ್ ನೇ ಹಾಳು ಮಾಡ್ಕೋಬೇಡಿ. ಇಲ್ಲ ಅಂದ್ರೆ ನಂತರ ಅರೆ ವಯಸ್ಸಿಗೆ ಸತ್ತು ಅಪ್ಪ ಅಮ್ಮನ ಪ್ರೀತಿನ ಅರ್ಧಕ್ಕೆ ಕಳ್ಕೊಂಡು ಅಂತರ್ಪಿಸಾಚಿಯಾಗಿ ಅಲಿಬೇಕಾಗತ್ತೆ. ಎಲ್ಲೋ ಅದೆಲ್ಲ ಹೊಟ್ಟೈತ್ ಕಡೆ ಬಾರ ಬಾರೋ ಜವ್ವಿಲ್ಲ ಮಾತಾಡ್ಬೇಕು. ಮಾವೋಯ್ ನಮ್ಮ ಅಪ್ಪ